ನೆಚ್ಚಿನ ನಾಯಕರಾದ ಶ್ರೀಮಾನ್ ಬಸವರಾಜ ಪಾಟೀಲ್ ಬಸವರಾಜ ಪಾಟೀಲ್ ಅವರು 9ನೇ ಪುಣ್ಯತಿಥಿ ಬರೋಂಥ 10 ತಾರೀಕು ಬಸವರಾಜ ಪಾಟೀಲ್ ಕಲ್ಯಾಣ ಮಂಟಪಲ್ಲಿ 10:30 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಮ್ಮ ಮುಖಾಂತರ ಕ್ಷೇತ್ರದ ಮತ್ತು ನಮ್ಮೆಲ್ಲ ಜಿಲ್ಲಾ ಸಾಹೇಬರದು ಅಭಿಮಾನಿಗಳು ಮತ್ತು ನಮ್ಮ ಕ್ಷೇತ್ರ ಜನರು ಎಲ್ಲರಿಗೆ ಆಹ್ವಾನ ಮಾಡೋದು ಏನಂದ್ರೆ ಆಗುತ್ತಾ, ಸರಿಯಾಗಿ 10ವರೆಗೆ ಬಂದು ತಾವೆಲ್ಲ ಪ್ರೋಗ್ರಾಮ್ದಾಗ ತಾವೆಲ್ಲರೂ 10:30 ಗಂಟೆಗೆ ಬಂದು ತಾವೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ತಮಗೆಲ್ಲ ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಸವರಾಜ ಕಲ್ಯಾಣ ಮಂಟಪಲ್ಲಿ. ಮತ್ತು ತಮ್ಮ ಮುಖಾಂತರ ಹೇಳೋದೇನೆಂದ್ರೆ, ಈ ವರ್ಷನೂ ತಾವೆಲ್ಲ ಹಮೇಶಾ ವರ್ಷಿಗೆ ತಾವೆಲ್ಲ ಬರ್ತೀರಿ, ತಮಗೆಲ್ಲ ಭಕ್ತಿಲಿಂದ ಬಸವರಾಜ ಪಾಟೀಲ್ ಭಕ್ತಿಲಿಂದ ತಾವೆಲ್ಲರೂ ಬರ್ತೀರಿ. ಮತ್ತು ಈ ಸಲನೂ ನಾನು ಎಲ್ಲ ಪಾಟೀಲ್ ಪರಿವಾರಲಿಂದ ನಮ್ಮೆಲ್ಲ ಕಾಂಗ್ರೆಸ್ ಕಮಿಟಿಲಿಂದ ತಮಗೆಲ್ಲ ಕಳಕಳಿಲಿಂದ ಕೈ ಜೋಡಿಸ್ ವಿನಂತಿ ಮಾಡೋದು ಏನಂದ್ರೆ, ತಾವೆಲ್ಲ ಸರಿಯಾಗಿ ಸಮಯಕ್ಕೆ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಪುಣ್ಯತಿಥಿಗೆ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾ ತಮ್ಮ ಮುಖಾಂತರ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಮತ್ತು ಇದ್ರ ಬಗ್ಗೆ ಯಾರ್ಯಾರು ನಮ್ಮ ಜಿಲ್ಲಾದಾಗ ನಮ್ಮ ಸಾಹೇಬರು ದೋಸ್ತರು ಹರ, ನಮ್ಮ ಸಾಹೇಬ್ರದು ಎಲ್ಲ ಭಕ್ತಿ ಯಾರ್ಯಾರು ಭಕ್ತಿ ಹರ ಸಾಹೇಬ್ರ ಮ್ಯಾಗ ಎಲ್ಲರಿಗೂ ಆಹ್ವಾನ ಮಾಡ್ತೀನಿ. ಆ ದಿವಸ ಬಂದು ತಾವೆಲ್ಲರೂ ಅದ್ರಾಗ ತಮ್ಮ ಸಮಯ ಕೊಟ್ಟು ಅವತ್ತು ಪುಣ್ಯತಿಥಿದಾಗ ಶಾಮೀಲಾಗಿ ತಾವೆಲ್ಲರೂ ಅವತ್ತು ಭಾಗಿಯಾಗಿ ತಾವೆಲ್ಲರೂ ಬರ್ತೀರಂತ ಹೇಳಿ ನಾನು ತಮಗೆಲ್ಲರಿಗೂ ವಿನಂತಿ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ಶ್ರೀಗಳು ಆಹ್ವಾನ ಮಾಡಿದೆವು. ಮಲ್ಲಪ್ಪ ಅವರು ನಮ್ಮ ಶ್ರೀಗಳು ಯಾರ್ಯಾರಿಗೆ ಆಹ್ವಾನ ಮಾಡ್ಯಾರ ನಮ್ಮ ಮಾಶೆಟ್ಟಿ ಮಲ್ಲಪ್ಪ ಅವರು ತಮ್ಗೆ ಹೇಳ್ತಾರೆ, ಇದನ್ನು ಕೇಳಿ. ಈಗ ಮಾಶೆಟ್ಟಿ ಮಲ್ಲಪ್ಪ ಅವ್ರನ್ನ ಹೇಳಿ ನಾವು ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ, ಎಲ್ಲ ಲೀಡರ್ಸು. ಇದರಲ್ಲಿ ನಿಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿ ಅವರು ಇರ್ತಾರೆ, 2 MLC ಇರ್ತಾರೆ, ವೀರಣ್ಣ ಪಾಟೀಲ್ ಅವರು ಇರ್ತಾರೆ, ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದಾಗಲಿ ನಮ್ಮ ಎಲ್ಲ ಅಭಿಮಾನಿಗಳು, ಇದು ಪಾರ್ಟಿ ಪಕ್ಷ ಅಂತಿಲ್ಲ, ಎಲ್ಲ ಅಭಿಮಾನಿಗಳು ನಮ್ಮ ಸಾಹೇಬ್ರ ಮ್ಯಾಗ ಯಾರ್ಯಾರಿಗೆ ಭಕ್ತಿ ಇದೆ, ಯಾರ್ಯಾರು ಅವ್ರು ನಾವು ಯಾಕಂದ್ರೆ ಇಲ್ಲ ಹೈದರಾಬಾದ್ ಕರ್ನಾಟಕ ನೆಚ್ಚಿನ ನಾಯಕರಾಗಿ ಅವರೆಲ್ಲ ಸೇವೆ ಸಲ್ಲಿಸಿದವರು. ಅವರಿಗೆ ಅವ್ರ ಛತ್ರಛಾಯೆಯಲ್ಲಿ ನಾವೆಲ್ಲರೂ ಬೆಳೆದಿದ್ದೆವು. ನಾವೆಲ್ಲರೂ ಸೇರಿ ಆ ಅವತ್ತು ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ಬೇಕಂಥೇಳಿ ತಮ್ಮ ಮುಖಾಂತರ ಇನ್ನೂ ಒಂದು ಸಲ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ತಾವೆಲ್ಲರೂ ಹಾಜರಾಗಿ ಈ ನಮ್ಮ ಅವ್ರ ಸಮಯ ನೋಡಿಕೊಂಡು ನಾವಂತೂ ಆಹ್ವಾನ ಮಾಡ್ತೇವೆ. ಅದು ಅವ್ರು ಬರೋದು ಅವರು ಬರಲಿ, ಯಾಕಂದ್ರೆ ಸೆಷನ್ನೂ ಇದೆ, ಅವತ್ತು ಹೋಗ್ತಾರ ಏನಾಗ್ತಾರ ದೇವ್ರ ಜಾನೆ. ನಾವಂತೂ ಆಹ್ವಾನ ಮಾಡ್ತೀವಿ, ಅದ್ರಾಗ ಏನು ಇದು ಇಲ್ಲ. ನಾವೆಲ್ಲರಿಗೆ ಹೇಳ್ತೀವಿ, ಯಾಕಂದ್ರೆ ನಮ್ಮ ಮಾಜಿ MLAಗಳಿಗೆ ಬಸವ ಕಲ್ಯಾಣ ಆಗಲಿ, ಭಾಲ್ಕಿ ಆಗಲಿ, ಔರಾದ್ ಆಗಲಿ, ನಮ್ಮೆಲ್ಲ ಬೀದರ್ ಸೌತ್ ಆಗಲಿ, ಬೀದರ್ ಆಗಲಿ, ನಾವೆಲ್ಲರಿಗೆ ಆಹ್ವಾನ ಮಾಡ್ತೀವಿ. ತಮ್ಮ ಮುಖಾಂತರನೂ ಹೇಳ್ತೀವಿ, ನಾವು ಪರ್ಸನಲ್ ಆಗಿ ಅವ್ರಿಗೆ ಆಹ್ವಾನ ಮಾಡ್ತೀವಿ. ಮಾಜಿ ಮಂತ್ರಿಗಳು, ಹೈದರಾಬಾದ್ ಕರ್ನಾಟಕ ಹಾಗೂ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದಂಥ ದಿವಂಗತ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಅವರ 9ನೇ ಪುಣ್ಯಸ್ಮರಣೆ ಅಂಗವಾಗಿ ನಮ್ಮ ಶ್ರೀಗಳಾದಂಥ ಹಾರ್ಪುಡ್ ಶ್ರೀಗಳು ಹಾಗೂ ಭಾಲ್ಕಿ ಶ್ರೀಗಳು ಹಾಗೂ ಹುಮ್ನಾಬಾದ್ ಹಿರೇಮಠದ ಶ್ರೀಗಳು ಹಾಗೂ ಚೇಳ್ಗಿ ಶ್ರೀಗಳು ಹಾಗೂ ಹಿರ್ನಾಗಾಂವ್ ಶ್ರೀಗಳು ಬರ್ತಾ ಇದ್ದಾರೆ. ಅವ್ರದ್ದು ತಾವೆಲ್ಲ ಬಂದು ಅವ್ರದ್ದು ಶ್ರಾವಣ ಮಾಸದಲ್ಲಿ ಇದು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅವರು ಬಂದು ಆಶೀರ್ವಾದ ನೀಡ್ತಾರೆ. ಆಶೀರ್ವಚನ ತಾವೆಲ್ಲ ಕೇಳಿ ಪುನೀತರಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ DBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.